ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ರೀಡಿಂಗಲ್ಲಿ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಇವತ್ತಿನ ರೀಡಿಂಗ್ ಅನ್ನೋದು ತುಂಬ ಸ್ಪೆಷಲ್, ತುಂಬ ಡೀಪ್, ತುಂಬ ಎಮೋಷ್ನಲ್ ಆಗಿರುವ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಕಾಮ್ ಆಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ಮನಸ್ಸನ್ನು ಸೈಲೆಂಟ್ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರುವ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಸಲ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಕ್ಲಿಯರ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರ ಜೊತೆ ನೀವು ಹಂಚಿಕೊಂಡಿದ್ದ ಒಂದು ಸುಂದರ ಕ್ಷಣವನ್ನು ನೆನಪಿಸ್ಕೊಳ್ಳಿ. ಆ ಎನರ್ಜಿ ನಿಮ್ಮ ಒಳಗಡೆ ಫೀಲ್ ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮಗೆ ತಲುಪಿದೆ ಅಂದರೆ ಅದು ಒಂದು ಇನ್ಸಿಡೆನ್ಸ್ ಅಲ್ಲ, ಇದು ಯೂನಿವರ್ಸ್ನ ಒಂದು ಸೈನ್ ಆಗಿರಬಹುದು. ಆದ್ದರಿಂದ ಒಳಗಡೆ, ಮನಸ್ಸಿನ ಒಳಗಡೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಗ್ರ್ಯಾಟಿಟ್ಯೂಡನ್ನು ನೀವು ಫೀಲ್ ಮಾಡ್ಕೋಬೇಕು, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಇದೊಂದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ನೀವು ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಯಾಕೆಂದರೆ ಎಲ್ಲರ ಎನರ್ಜಿ ಕೂಡ ಸೇಮ್ ಆಗಿರೋದಿಲ್ಲ. ಅದೇ ರೀತಿ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಮೊದಲಿಗೆ ಲವರ್ಸ್ ಎನರ್ಜಿ ಇದೆ. ತುಂಬ ಸ್ಟ್ರಾಂಗ್ ಲವ್ ಎನರ್ಜಿ. ನಿಮ್ಮ ಮನಸ್ಸಿನಲ್ಲಿ ಈ ವ್ಯಕ್ತಿಯ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಅಂತ ನೋಡೋದಾದರೆ, ದಿನದಿಂದ ದಿನಕ್ಕೆ ನಿಮ್ಮ ಪ್ರೀತಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇವರ ಬಗ್ಗೆ ಗಾಢವಾಗ್ತಾ ಹೋಗ್ತಾ ಇದೆ, ಡೀಪ್ ಆಗ್ತಾ ಇದೆ. ಅದು ಕಡಿಮೆಯಾಗುವ ಲಕ್ಷಣವೇ ಕಾಣ್ತಾ ಇಲ್ಲ. ಬದಲಾಗಿ ನೀವು ಎಷ್ಟು ದೂರ ಇದ್ದೀರೋ ನಿಮ್ಮ ಪರ್ಸನ್ನಿಂದ, ಎಷ್ಟು ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರೋ, ಅಥವಾ ನೀವೀಗ ಗ್ಯಾಪಲ್ಲಿರ್ಬೋದು, ನೋ ಕಾಂಟ್ಯಾಕ್ಟ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಏನೇ ಇರ್ಬೋದು, ನೀವು ಎಷ್ಟು ದೂರದಲ್ಲಿದ್ದೀರೋ ಅಷ್ಟು ನಿಮಗೆ ಅವರ ಮೇಲಿರುವ ಪ್ರೀತಿ ಅನ್ನೋದು ಹೆಚ್ಚಾಗ್ತಾ ಇದೆ. ನೀವು ಕೆಲವೊಮ್ಮೆ ಅಂದ್ಕೊಳ್ತೀರಾ, ನಮ್ಮ ರಿಲೇಷನ್ಶಿಪ್ ಒಂದು ಹೈ ಲೆವೆಲ್ಗೆ ಹೋಗಬೇಕು, ಇದಕ್ಕೆ ಒಂದು ಹೆಸರಿಡಬೇಕು, ಇದು ಜಸ್ಟ್ ಟೈಮ್ ಪಾಸ್ ಆಗಿರಬಾರ್ದು, ಲೈಫ್ ಟೈಮ್ ಆಗಬೇಕು ಅಂತ ನೀವು ಅಂದ್ಕೊಳ್ತಾ ಇರ್ತೀರ. ಅಂದರೆ ಒಂದು ಗಿಡವನ್ನು ನಾವು ಪ್ರೀತಿಯಿಂದ ನೀರು ಹಾಕ್ತಾ ಇದ್ದರೆ ಅದು ದಿನದಿಂದ ದಿನಕ್ಕೆ ಬೆಳೆದು ದೊಡ್ಡ ಮರ ಆಗೋ ಹಾಗೆ ನಿಮ್ಮ ಪ್ರೀತಿ ಕೂಡ ಅಷ್ಟೆ. ನೀವು ಕೊಟ್ಟ ಕೇರ್, ಅಟೆನ್ಷನ್ ಇದೆಲ್ಲದರಿಂದ ಇನ್ನಷ್ಟು ದೊಡ್ಡದಾಗ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ. ಬಟ್ ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ಆ ವ್ಯಕ್ತಿಯ ಮೇಲಿರುವ ನಿಮ್ಮ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಇದೇ ಜಾಗದಲ್ಲಿ ಒಂದು ಪ್ರೆಷರ್ ಕೂಡ ಇದೆ. ನಿಮ್ಮ ಮನಸ್ಸಿನಲ್ಲಿ ಪ್ರೆಷರ್ ಕಾಣ್ತಾ ಇದೆ. ನಿಮ್ಮ ಒಳಗೆ ಒಂದು ಫೀಲಿಂಗ್ ಇದೆ, ಇದು ಯಾಕೆ ಇಷ್ಟು ಕಾಂಪ್ಲಿಕೇಟೆಡ್ ಆಗ್ತಾ ಇದೆ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಟೆನ್ಷನ್, ಒತ್ತಡ, ನಿಮ್ಮ ಮನಸ್ಥಿತಿ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂದರೆ, ನೀವು ತುಂಬ ಸಹಿಸ್ಕೊಂಡಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ, ತುಂಬ ಕೊಟ್ಟಿದ್ದೀರಾ, ತುಂಬ ಪ್ರೀತಿ ಕೊಟ್ರಿ, ತುಂಬ ಕೇರ್ ಕೊಟ್ರಿ, ತುಂಬ ಅಟೆನ್ಷನ್ ಕೊಟ್ರಿ, ಎಲ್ಲ ವಿಷಯದಲ್ಲೂ ಆ ವ್ಯಕ್ತಿ ಜೊತೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರಿ. ಬಟ್ ಆ ಕಡೆಯಿಂದ ರಿಟರ್ನ್ ಕಡಿಮೆ ಸಿಕ್ಕಿದೆ ನಿಮಗೆ, ಅಥವಾ ನಿಮಗೆ ಬೇಕಾಗಿರುವ ಪ್ರೀತಿ, ಕೇರ್, ವ್ಯಾಲ್ಯೂ ಏನೂ ಸಿಕ್ಕಿಲ್ಲ. ಇದೆಲ್ಲದರಿಂದ ನಿಮಗೆ ಇನ್ನೂ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಸ್ಥಿತಿ. ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ, ಒಬ್ಬ ತುಂಬ ಭಾರವಾದ ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ಕೊಳ್ಳಿ. ಮೊದಲಿಗೆ ಓಕೆ ಅನ್ನಿಸ್ತಾ ಇರ್ತದೆ ಅವ್ರಿಗೆ, ಅಂದರೆ ಭಾರ ಅಷ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಸ್ವಲ್ಪ ಸಮಯದ ನಂತರ ಅದು ತುಂಬ ಹೆವಿ ಆಗುತ್ತೆ, ಕೊನೆಗೆ ಕೆಳಗಡೆ ಇಡಬೇಕು ಅಂತ ಅನ್ನಿಸ್ಬಿಡುತ್ತೆ. ಅದೇ ರೀತಿ ಈ ರಿಲೇಷನ್ಶಿಪ್ ಒತ್ತಡ, ಪ್ರೆಷರ್ ಏನಿದೆ ನಿಮ್ಮ ಹೃದಯದ ಮೇಲೆ ಇದೆ. ನೀವು ಒಳಗಡೆ ಹೇಳ್ತಾ ಇದ್ದೀರಾ, ಈ ವ್ಯಕ್ತಿ ಹತ್ರ ಹೇಳ್ತಾ ಇದ್ದೀರಾ, ಕ್ವಶನ್ ಮಾಡ್ತಾ ಇದ್ದೀರಾ, ಅಂದರೆ ಅವರ ಎದುರಿಗೆ ನಿಂತು ಹೇಳ್ತಾ ಇದ್ದೀರಾ ಅಂತಲ್ಲ, ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾ ಇದ್ದೀರಾ, ಸತ್ಯ ಹೇಳು, ನನಗೆ ಮೋಸ ಮಾಡಬೇಡ, ನನಗೆ ನೋವು ಕೊಡಬೇಡ, ರಿಲೇಷನ್ಶಿಪ್ಪಿಂದ ದೂರ ಹೋಗಬೇಡ. ನಿಮ್ಮ ಒಳ ಮನಸ್ಸು ಅವ್ರ ಹತ್ರ ಮಾತಾಡ್ತಾ ಇದೆ, ಆ ಎನರ್ಜಿ ಇದೆ. ಅಂದರೆ ನೀವಾಗಿ ಅವ್ರ ಹತ್ರ ಹೇಳ್ಕೊಳ್ದೇ ಇದ್ದರೂ ಕೂಡ ನಿಮ್ಮ ಮನಸ್ಸು ಆ ರೀತಿ ಹೇಳ್ತಾ ಇದೆ, ನನಗೆ ಯಾವುದೇ ರೀತಿ ಮೋಸ ಮಾಡಬೇಡ, ನನಗೆ ಪೇಯ್ನ್ ಕೊಡಬೇಡ, ನನಗೆ ಏನೇ ಇದ್ದರೂ, ಯಾವುದೇ ವಿಷಯ ಇದ್ದರೂ ಮುಚ್ಚಿಡಬೇಡ ನನ್ನಿಂದ, ಈ ರೀತಿ ನೀವು ಹೇಳ್ಕೊಳ್ತಾ ಇದ್ದೀರಾ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹಾರ್ಟ್ ಪೇನ್ ಎನರ್ಜಿ ಇದೆ ಇಲ್ಲಿ. ಯಾವ ರೀತಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದರೆ, ನಿಮ್ಮ ನಡುವೆ ಕೆಲವು ಗೊಂದಲಗಳು, ಅನುಮಾನಗಳು, ಸಣ್ಣ ಸಣ್ಣ ಅರ್ಥಗಳು, ಸಣ್ಣ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಈ ರೀತಿ ಕಾಣ್ತಾ ಇದೆ. ಅಂದರೆ ನಾವು ಯಾರನ್ನಾದರೂ ತುಂಬ ಪ್ರೀತಿಸಿದ್ರೆ ಅವರ ಪ್ರತಿಯೊಂದು ಚಿಕ್ಕ ಬದಲಾವಣೆ ಕೂಡ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಅಂದರೆ ಒಂದಿನ ಅವ್ರು ನಿಮಗೆ ಮೆಸೇಜ್ ಮಾಡಲಿಲ್ಲ ಅಂದರೆ ಅದು ಸಣ್ಣ ವಿಷಯ, ಆದರೆ ನಿಮ್ಮ ಮನಸ್ಸು ಅದನ್ನು ದೊಡ್ಡದಾಗಿ ಮಾಡಿಬಿಡುತ್ತಲ್ವಾ. ಅವ್ರು ನನ್ನನ್ನು ಮರ್ತಿದ್ದಾರಾ, ಅಥವಾ ಇಗ್ನೋರ್ ಮಾಡ್ತಾ ಇದ್ದಾರೆ, ಅಥವಾ ನನ್ನ ಕಾಲ್ ಮೆಸೇಜ್ ಯಾಕೆ
ರಿಸೀವ್ ಮಾಡ್ತಾ ಇಲ್ಲ, ಅಥವಾ ಅವ್ರು ಯಾಕೆ ಕಾಲ್ ಮಾಡ್ತಾ ಇಲ್ಲ, ಈ ರೀತಿ ನಿಮ್ಮ ಮನಸ್ಸಿನಲ್ಲಿ ಕೂಡ ತುಂಬ ಕ್ವಶನ್ಗಳು ಓಡಾಡ್ತಾ ಇದೆ. ನೀವು ನಿಮ್ಮನ್ನು ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ, ಇಗ್ನೋರ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ, ನಿಮ್ಮ ಲೈಫ್ನ ನೀವು ನೋಡ್ಕೊಂಡು ಹೋಗಬೇಕು ಅಂತ ಅಂದರೂ ಕೂಡ ಅವರ ನೆನಪು ಒಂದು ಸಣ್ಣ ಗಾಳಿ ಥರ ಮತ್ತೆ ನಿಮ್ಮ ಮನಸ್ಸನ್ನು ಸ್ಪರ್ಶ ಮಾಡ್ತಾ ಇದೆ. ನೀವು ದೂರ ಇರುವಷ್ಟು ಆ ಪ್ರೀತಿ ಕಡಿಮೆಯಾಗೋದು ಬಿಟ್ಟು ಇನ್ನೂ ಜಾಸ್ತಿ ಆಗ್ತಾ ಇದೆ, ಡೀಪ್ ಆಗ್ತಾ ಇದೆ. ಅಂದರೆ ಒಂದು ಮಳೆ ಬಾರದೇ ಇರುವ ಬಿಸಿಲಿನ ದಿನಗಳಲ್ಲಿ ಭೂಮಿ ಹೇಗೆ ಮಳೆಗೆ ಕಾಯ್ತಾ ಇರುತ್ತೆ, ಮಳೆ ಬಂದಾಗ ಅದು ಹೇಗೆ ಸುಗಂಧ ಹೊರ ಹಾಕುತ್ತೆ, ಅದೇ ರೀತಿ ನೀವು ಅವರಿಂದ ದೂರ ಇದ್ದಾಗ ನಿಮ್ಮ ಮನಸ್ಸು ಇನ್ನಷ್ಟು ಅವರ ಪ್ರೀತಿಗೆ ತವಕಿಸ್ತಾ ಇದೆ, ಬೇಕು ಅಂತ ಅನ್ನಿಸ್ತಾ ಇದೆ. ಆ ವ್ಯಕ್ತಿ ನಿಮ್ಮ ಹತ್ರ ಇರಬೇಕು, ಅವರ ಪ್ರೀತಿ ಬೇಕು ಅನ್ನೋ ರೀತಿ ನಿಮ್ಮ ಮನಸ್ಸು ಹಾತೊರಿತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ನೀವು ಅಂದ್ಕೊಳ್ತೀರಾ, ನಾನು ಇವರ ಜೊತೆ ಒಂದು ಫ್ಯೂಚರ್ ನೋಡ್ತಾ ಇದ್ದೀನಿ, ನಾನು ಇವ್ರ ಜೊತೆ ಲೈಫ್ನ ಒಂದು ಪ್ರಯಾಣವನ್ನು ಹಂಚ್ಕೊಳ್ಬೇಕು, ನಾನು ಇವರ ಜೊತೆ ಇರಬೇಕು, ಇದು ಒಂದು ಪರ್ಮನೆಂಟ್ ಬಾಂಡ್ ಆಗಬೇಕು ಅನ್ನೋ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಇದು ಕೇವಲ ಆಸೆ ಅಲ್ಲ, ಇದು ಒಂದು ಡೀಪ್ ಇಂಟೆನ್ಷನ್ ಅನ್ನೋ ಎನರ್ಜಿ ಇದೆ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ಒತ್ತಡ ಇದೆ, ಪ್ರೆಷರ್ ಇದೆ. ಯಾಕೆ ನಿಮ್ಮ ಮನಸ್ಸನ್ನು ನೀವು ಕೇಳ್ಕೊಳ್ತಾ ಇದ್ದೀರಾ, ಯಾಕಿದು ಇಷ್ಟು ಕಷ್ಟ ಆಗ್ತಾ ಇದೆ ನಮ್ಮ ರಿಲೇಷನ್ಶಿಪ್, ಯಾಕಿದು ಸ್ಮೂತಾಗಿ ನಡೀತಾ ಇಲ್ಲ, ಯಾಕೆ ನನ್ನ ಹೃದಯಕ್ಕೆ, ನನ್ನ ಹಾರ್ಟ್ಗೆ ಶಾಂತಿ ಅನ್ನೋದು ಸಿಗ್ತಾ ಇಲ್ಲ. ನೀವು ಮನಸ್ಸಿನ ಒಳಗಡೆ ಪ್ರೆಷರ್ ಅನುಭವಿಸ್ತಾ ಇದ್ದೀರಾ. ಅಂದರೆ ಒಂದು ಗಾಳಿಪಟನ ತುಂಬ ಎತ್ತರಕ್ಕೆ ಆರಿಸಿದಾಗ ಅದು ಹಿಡಿದಿರುವ ದಾರಿಯಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಎಲ್ಲಿ ಹೋಗುತ್ತೋ, ಎಲ್ಲಿ ಬೀಳುತ್ತೋ. ಅದೇ ರೀತಿ ನಿಮ್ಮ ಪ್ರೀತಿ ಎತ್ತರಕ್ಕೆ ಹೋಗ್ತಾ ಇದ್ದಂತೆ ಅದರ ಜೊತೆಗೆ ಭಯ, ಅನುಮಾನ, ಕಳವಳ ಕೂಡ ನಿಮಗೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಒಂದು ಕ್ಷಣದಲ್ಲಿ ನೀವು ತುಂಬ ಹ್ಯಾಪಿ ಫೀಲ್ ಮಾಡ್ತೀರಾ, ಮತ್ತೊಂದು ಕ್ಷಣದಲ್ಲಿ ನೀವು ತುಂಬ ಹೆವಿಯಾಗಿ ಫೀಲ್ ಮಾಡ್ತೀರಾ. ಆ ಎನರ್ಜಿ ಇದೆ. ನಿಮ್ಮ ಪ್ರೀತಿಯ ಜೊತೆ ಒಂದು ಎಮೋಷ್ನಲ್ ಪ್ರೆಷರ್ ಕೂಡ ಬರ್ತಾ ಇದೆ. ನಿಮಗೆ ಕ್ಲಾರಿಟಿ ಬೇಕು, ಸ್ಟೆಬಿಲಿಟಿ ಬೇಕು, ಶಾಂತಿ ಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಕೆಲವರ ಎನರ್ಜಿ ಯಾವ ರೀತಿ ಇದೆ ಅಂದರೆ ತುಂಬ ಸೆನ್ಸಿಟಿವ್. ಅಂದರೆ ನಿಮ್ಮಿಬ್ಬರ ನಡುವೆ ಏನೋ ಒಂದು ಕ್ಲಿಯರ್ ಆಗಿಲ್ಲ, ಮಾತುಗಳು ಅರ್ಧದಲ್ಲೇ ಉಳಿದಿರ್ಬೋದು, ಭಾವನೆಗಳು ಸರಿಯಾಗಿ ಹೇಳ್ಕೊಂಡಿಲ್ಲ. ಅದರ ಫಲವಾಗಿ ಗೊಂದಲಗಳು ನಿಧಾನವಾಗಿ ಬೆಳೀತಾ ಬಂದಿದೆ. ನಾವು ಯಾರನ್ನಾದ್ರೂ ತುಂಬ ಇಷ್ಟಪಟ್ಟಾಗ ಅವರ ಪ್ರತಿಯೊಂದು ಚಿಕ್ಕ ಬದಲಾವಣೆ ಕೂಡ ನಮ್ಮ ಮನಸ್ಸಿಗೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇರುತ್ತಲ್ವ, ಆ ರೀತಿ ನಿಮ್ಮ ಮನಸ್ಸೀಗ ಅವರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದೆ, ತುಂಬ ಯೋಚನೆ ಮಾಡ್ತಾ ಇದೆ. ಬಟ್ ಗೊಂದಲ ನಿಮ್ಮನ್ನು ನಿಮ್ಮ ಹೃದಯದ ಮೇಲೆ ಒತ್ತಡ ಹಾಕ್ತಾ ಇದೆ. ನೀವು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ತುಂಬ ಸಾಫ್ಟ್ ಆಗಿದ್ದೀರಾ. ಒಂದು ಮಾತು ಬರಬೇಕು ಅಂತ ಕಾಯ್ತಾ ಇದ್ದೀರಾ, ಒಂದು ಕಾಲ್ ಬರಬೇಕು, ಮೆಸೇಜ್ ಬರಬೇಕು ಅಂತ ಕಾಯ್ತಾ ಇದ್ದೀರಾ. ಕೆಲವೊಂದು ಸಲ ನೀವು ಯಾವ ರೀತಿ ಫೀಲ್ ಮಾಡ್ತೀರಾ ಅಂದರೆ ಪೂರ್ತಿ ಶೂನ್ಯ ಆಗಿರುವ ಫೀಲ್ ಮಾಡ್ತೀರಾ. ಹೊರಗಿನ ಜಗತ್ತು ಅನ್ನೋದು, ಪ್ರಪಂಚ ಅನ್ನೋದು ನಾರ್ಮಲ್ ಆಗಿ ನಡೀತಾ ಇದ್ರೂ ಕೂಡ ನಿಮ್ಮ ಒಳಗೆ ಮಾತ್ರ ಎಲ್ಲವೂ ನಿಂತ ರೀತಿ, ಸೈಲೆಂಟ್ ಆಗಿರುವ ರೀತಿ ನಿಮ್ಮ ಮನಸ್ಸಿನಲ್ಲಿ ಒಂದು ಗಟ್ಟಿಯಾದ ಭಾವನೆ ಬರ್ತಾ ಇದೆ. ನನಗೆ ಬೇರೆ ಯಾರೂ ಬೇಕಿಲ್ಲ, ಅವರಿದ್ದರೆ ಸಾಕು, ನನಗೆ ಕೆಲಸ ಬೇಡ, ಅದು ಬೇಡ, ಇದು ಬೇಡ, ಆ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇರಬೇಕು. ಆ ರೀತಿ ನೀವು ಕೆಲವು ಬಾರಿ ಥಿಂಕ್ ಮಾಡ್ತೀರಾ. ಇದು ಕೇವಲ ಇಷ್ಟ ಅಲ್ಲ, ಇದು ಒಂದು ಡೀಪ್ ಅಟ್ಯಾಚ್ಮೆಂಟ್. ನಿಮ್ಮ ಹೃದಯ ಆ ವ್ಯಕ್ತಿಯೊಂದಿಗೆ ತುಂಬ ಬಲವಾಗಿ ಕನೆಕ್ಟ್ ಆಗಿದೆ. ಅವರಿಲ್ಲದೆ ನೀವು ನಿಮ್ಮನ್ನು ಸಂಪೂರ್ಣವಾಗಿ ಫೀಲ್ ಮಾಡ್ಕೊಳ್ಳೋದಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. ನಿಮ್ಮ ಡೈಲಿ ರುಟೀನಲ್ಲಿ ಎಲ್ಲವೂ ನಡೀತಾ ಇದೆ ನಾರ್ಮಲ್ಲಾಗಿ. ನೀವು ಕೆಲಸ ಮಾಡ್ತೀರಾ, ಜನರ ಜೊತೆ ಮಾತಾಡ್ತೀರಾ, ನಗ್ತೀರಾ ಕೂಡ. ಆದರೆ ಈ ಎಲ್ಲದರ ಹಿಂದಿನ ಸತ್ಯ ಏನು ಅಂದರೆ ಒಳಗೆ ಒಂದು ಖಾಲಿ ಜಾಗ, ಖಾಲಿ ಸ್ಪೇಸ್ ಇದೆ. ಆ ಜಾಗವನ್ನು ಯಾರೂ ತುಂಬೋದಕ್ಕೆ ಆಗ್ತಾ ಇಲ್ಲ. ಆ ಜಾಗ ಒಂದೇ ವ್ಯಕ್ತಿಗೆ ಮೀಸಲಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಅವರ ನೆನಪು ಬಂದರೆ ಒಂದು ಕ್ಷಣ ನಿಮಗೆ ಸಂತೋಷ, ಆದರೆ ಅದೇ ಕ್ಷಣದಲ್ಲಿ ನೋವು ಕೂಡ ಬರ್ತಾ ಇದೆ. ಯಾಕೆಂದರೆ ಆ ನೆನಪು ಈಗ ನಿಮ್ಮ ಹತ್ರ ಇಲ್ಲ. ಅಂದರೆ ನಿಮ್ಮಿಂದ ದೂರ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಇರಬಹುದು, ಡಿಸ್ಟೆನ್ಸ್ ಇರಬಹುದು. ನಿಮ್ಮ ಮನಸ್ಸಿನ ಕಾನ್ಫ್ಲಿಕ್ಟ್ ನಿಮಗೆ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ನೀವು ಫಿಸಿಕಲ್ ಆಗಿ ಅಲ್ಲ, ಎಮೋಷ್ನಲ್ ಆಗಿ ಟಯರ್ಡ್ ಆಗಿದ್ದೀರಾ. ಒಂದು ಕ್ಷಣ ನೀವು ಹೋಪ್ ಹಿಡ್ಕೊಳ್ತೀರಾ, ಮುಂದಿನ ಕ್ಷಣ ನೀವು ಸಂಪೂರ್ಣವಾಗಿ ಹೋಪ್ ಕಳ್ಕೊಳ್ತಾ ಇದ್ದೀರಾ. ಈ ಅಪ್ಸ್ ಆ್ಯಂಡ್ ಡೌನ್ಸ್ ನಿಮ್ಮ ಒಳಗಡೆ ತುಂಬ ಪ್ರೆಷರ್ ಕೊಡ್ತಾ ಇದೆ. ನಿಮ್ಮ ಹೃದಯದಲ್ಲಿ ಒಂದು ಹೆವಿ ಫೀಲಿಂಗ್ ಇದೆ, ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ನೋವು, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಎಂಪ್ಟಿನೆಸ್, ಖಾಲಿತನ ಉಳ್ಕೊಂಡಿದೆ. ನೀವು ಕೆಲವೊಮ್ಮೆ ನಿಮ್ಮನ್ನೇ ಕೇಳ್ಕೊಳ್ತೀರಾ, ನಾನು ಯಾಕೆ ಇಷ್ಟು ಅಟ್ಯಾಚ್ ಆಗಿದ್ದೀನಿ, ನಾನು ಯಾಕೆ ಈ ರಿಲೇಷನ್ಶಿಪ್ಪಿಂದ ದೂರ ಆಗೋದಕ್ಕೆ ಆಗ್ತಾ ಇಲ್ಲ. ಉತ್ತರ ಅನ್ನೋದು ಸಿಂಪಲ್. ನೀವು ನಿಜವಾಗ್ಲೂ ಆ ವ್ಯಕ್ತಿಯನ್ನು ತುಂಬ ಲೈಕ್ ಮಾಡ್ತೀರಾ, ತುಂಬ ಪ್ರೀತಿಸ್ತೀರಾ. ನಿಮ್ಮ ಮನಸ್ಸು ಅನ್ನೋದು ಕ್ಲಿಯರ್ ಆಗಿಲ್ಲ. ಎನರ್ಜಿ ಪ್ರಕಾರ ಆ ರೀತಿ ಎನರ್ಜಿ ಇದೆ. ನಿಮ್ಮ ಎಮೋಷನ್ಸ್ ಮಿಕ್ಸ್ ಆಗ್ತಾ ಇದೆ. ಪೇಯ್ನ್ ಇದೆ, ಫಿಯರ್ ಇದೆ, ಎಲ್ಲವೂ ಒಟ್ಟಿಗೆ ಬರ್ತಾ ಇದೆ. ನೀವೇನು ಫೀಲ್ ಮಾಡಬೇಕು ಅಂತ ಕೆಲವೊಂದು ಸಲ ನಿಮಗೆ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಆದರೆ ಅದೇ ಸಮಯದಲ್ಲಿ ಇದು ಒಂದು ಟ್ರಾನ್ಸ್ಫರ್ಮೇಷನ್ ಪಾಯಿಂಟ್ ಕೂಡ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ಹೊರಗಿನಿಂದ ಯುದ್ಧ ಅಲ್ಲ, ಇದು ನಿಮ್ಮ ಮನಸ್ಸಿನ ಒಳಗಡೆ ನಡೆಯುತ್ತಿರುವ ಒಂದು ಮೌನ ಸಮರ.
ನಿಮ್ಮ ಹೃದಯ ಮತ್ತು ನಿಮ್ಮ ಮನಸ್ಸು ನಿಂತು ಹೋರಾಡ್ತಾ ಇದೆ, ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ನಿಮ್ಮ ಪಾರ್ಟ್ನರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ಪಾರ್ಟ್ನರ್ ಎನರ್ಜಿ ತುಂಬ ಡೀಪ್, ತುಂಬ ರಿಯಲೈಸೇಷನ್ ಅಂತ ಇದೆ. ಅಂದರೆ ಮೊದಲಿಗೆ ಏನೂ ಅರ್ಥ ಆಗದೆ ಕ್ಯಾಶುವಲ್ ಆಗಿ ಈ ರಿಲೇಷನ್ಶಿಪ್ಪನ್ನು ತಗೊಂಡಿರ್ಬೋದು, ಸೀರಿಯಸ್ ಆಗಿರಲಿಲ್ಲ. ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ, ಅವಾಯ್ಡ್ ಮಾಡಿದ್ದಾರೆ, ಕೆಲವೊಂದು ವಿಷಯದಲ್ಲಿ ನಿಮಗೆ ಸುಳ್ಳು ಹೇಳಿರ್ಬೋದು, ಚೀಟ್ ಮಾಡಿರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು. ಬಟ್ ಈಗ ಅವರು ಸೈಲೆಂಟ್ ಆಗಿದ್ದರೂ ಕೂಡ ಅವರ ಮೈಂಡ್ ಮಾತ್ರ ನಿಲ್ತಾ ಇಲ್ಲ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಮತ್ತೆ ಪ್ರಶ್ನೆ ಅವರ ಮನಸ್ಸಿನ ಒಳಗಡೆ ಕೇಳಿಸ್ತಾ ಇದೆ, ನಾನು ಏನು ಕಳ್ಕೊಂಡೆ, ಈ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಅವರು ನಿಮ್ಮ ಬೆಲೆ ಅರ್ಥ ಮಾಡ್ಕೊಂಡಿರಲಿಲ್ಲ. ನೀವು ಇದ್ದಾಗ ಈ ರಿಲೇಷನ್ಶಿಪ್ಪಲ್ಲಿ ಅದು ನಾರ್ಮಲ್ ಅಂತ ತಗೊಂಡಿದ್ರು. ಆದರೆ ಈಗ ನೀವು ದೂರ ಆದಮೇಲೆ ಅಥವಾ ಎನರ್ಜಿ ಶಿಫ್ಟ್ ಆದಮೇಲೆ ಅವರಿಗೆ ಖಾಲಿತನ, ಲೋನ್ಲಿನೆಸ್ ಕಾಣಿಸ್ತಾ ಇದೆ. ಅವರು ಎಷ್ಟು ಜನರ ಜೊತೆ ಬೇಕಾದರೂ ಮಾತಾಡಿದ್ರು ಕೂಡ, ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಒಂದು ಜಾಗದಲ್ಲಿ ಅವರ ಮನಸ್ಸು ನಿಲ್ತಾ ಇಲ್ಲ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಸ್ಟ್ರಾಂಗ್ ಎನರ್ಜಿ ಕಾಣ್ತಾ ಇದೆ. ಅವರಿಗೆ ಕ್ಲಿಯರ್ ಆಗಿ ತಿಳ್ಕೊಳ್ತಾ ಇದ್ದಾರೆ. ನಿಮ್ಮ ಜಾಗದಲ್ಲಿ ಬೇರೆ ಯಾರಿಂದಲೂ ತುಂಬೋದಕ್ಕೆ ಆಗೋದಿಲ್ಲ. ನಿಮ್ಮ ಜಾಗವನ್ನು, ನಿಮ್ಮ ಪ್ಲೇಸ್ ಬೇರೆಯವರು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಕೇವಲ ಲವ್ ಅಂತ ಅಲ್ಲ, ಒಂದು ಕನೆಕ್ಷನ್, ಅದು ರೀಪ್ಲೇಸ್ ಆಗೋದಿಲ್ಲ. ನಿಮ್ಮ ಜೊತೆ ಇದ್ದಾಗ ಅವರಿಗೆ ಸಿಕ್ಕ ಫೀಲಿಂಗ್, ಆ ಕಂಫರ್ಟ್, ಆ ನಿಮ್ಮ ಕೇರಿಂಗ್, ನಿಮ್ಮ ಪ್ರೀತಿ, ಅದು ಬೇರೆ ಎಲ್ಲೂ ಕಂಡುಕೊಳ್ಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅವರು ಅದನ್ನು ಹೊರಗಡೆಯಿಂದ ಒಪ್ಕೊಳ್ಳದೆ ಇರಬಹುದು, ಬಟ್ ಮನಸ್ಸಿನ ಒಳಗಡೆ ಒಂದು ಎಳೆಯುವ ಶಕ್ತಿ ಇದೆ ನಿಮ್ಮಲ್ಲಿ. ಅವರು ಎಷ್ಟೇ ದೂರ ಹೋಗಬೇಕು ಅಂತ ಯೋಚನೆ ಮಾಡಿದ್ರೂ ಕೂಡ ಯಾವುದೋ ಒಂದು ಎನರ್ಜಿ ಮತ್ತೆ ನಿಮ್ಮ ಕಡೆಗೆ ತಳ್ತಾ ಇದೆ. ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಆದರೆ ಅದು ಸಿಂಪಲ್ ಮಿಸ್ ಯು ಅಂತ ಅಲ್ಲ, ಅದು ಒಂದು ಡೀಪ್ ಆಗಿರುವಂತಹ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಖಾಲಿತನ, ನೀವು ಇಲ್ಲದೆ ನಾನು ಪೂರ್ಣ ಅಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇರಲಿಲ್ಲ ಅಥವಾ ಈಗ ಮಾತಾಡ್ತಾ ಇಲ್ಲ, ಆದರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹೊರಗಡೆ ಸ್ಟ್ರಾಂಗಾಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ಸಾಫ್ಟಾಗಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪು ಬಂದಾಗ ಅವರ ಮನಸ್ಸು ಸೈಲೆಂಟ್ ಆಗ್ತಾ ಇದೆ, ಆ ಎನರ್ಜಿ ಇದೆ. ನೀವು ಅವರಿಗೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ನೀವು ಅವರ ಜೀವನದಲ್ಲಿ ಒಂದು ಅನುಭವ, ಒಂದು ಸ್ಪೆಷಲ್, ಒಂದು ಗುರುತು ಬಿಟ್ಟ ನೆನಪು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಮ್ಮೆ ಅವರ ಹೃದಯಕ್ಕೆ ತಾಕಿದ ಈ ಕನೆಕ್ಷನ್ ಏನಿದೆ, ಈ ರಿಲೇಷನ್ಶಿಪ್ ಏನಿದೆ, ಈಗ ಮೌನದಲ್ಲೇ ಮತ್ತೆ ಅವರನ್ನು ನಿಮ್ಮ ಕಡೆಗೆ ಕರ್ಕೊಂಡು ಬರ್ತಾ ಇದೆ. ಅವರೀಗ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಕಳ್ಕೊಳ್ಳೋದು ಅವರ ಜೀವನದ ದೊಡ್ಡ ತಪ್ಪು ಆಗ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಕೆಲವು ಜನರು ನಮ್ಮ ಜೀವನಕ್ಕೆ ಬರ್ತಾರೆ ಮತ್ತು ಹೋಗ್ತಾರೆ, ಆದರೆ ಕೆಲವರು ಬರ್ತಾರೆ ಮತ್ತು ನಮ್ಮೊಳಗೆ ಉಳ್ಕೊಳ್ತಾರೆ ಅಲ್ವಾ? ಅದೇ ರೀತಿ ನೀವು ಅವರಿಗೋಸ್ಕರ ಅವರ ಮನಸ್ಸಿನಲ್ಲೇ ಉಳ್ಕೊಂಡಿರುವ ವ್ಯಕ್ತಿ, ಆ ಎನರ್ಜಿ ಕಾಣ್ತಾ ಇದೆ. ಅಂದರೆ ಈ ಬಾಂಡ್ ಅನ್ನೋದು ಕಟ್ಟಾಗಿಲ್ಲ, ಆ ಎನರ್ಜಿ ಇದೆ. ಅವರೀಗ ಒಪ್ಕೊಳ್ತಾ ಇದ್ದಾರೆ, ನಾನು ಈ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿರಲಿಲ್ಲ, ನಾನು ಕಮಿಟ್ಮೆಂಟ್ ಕೊಡಲಿಲ್ಲ, ಅಥವಾ ಇವರು ನಿಮಗೆ ಪ್ರಾಮಿಸ್ ಮಾಡಿದ್ರು ಕೂಡ ಅದನ್ನು ಅವರು ನೆರವೇರಿಸಲಿಲ್ಲ, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಚೇಂಜ್ ಅನ್ನೋದು ಶುರು ಆಗ್ತಾ ಇದೆ, ಆ ಎನರ್ಜಿ ಇದೆ. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಇದು ಒಂದು ಶಿಫ್ಟ್, ಒಂದು ಪವರ್ಫುಲ್ ಟರ್ನಿಂಗ್ ಪಾಯಿಂಟ್. ಅಂದರೆ ಇಲ್ಲಿವರೆಗೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ದೂರ, ಮೌನ, ಸೈಲೆನ್ಸ್, ಅನುಮಾನ, ಕಾಯೋದು, ಬ್ರೇಕಪ್ ಈ ರೀತಿಯೆಲ್ಲ ಇತ್ತು ಅಲ್ವಾ? ಬಟ್ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಅವರು ಈ ಹಿಂದೆ ಇದ್ದಂತೆ ದೂರ ಉಳಿಯೋದನ್ನು ಮುಂದುವರಿಸೋದಿಲ್ಲ. ಅವರು ಎನರ್ಜಿ ಅನ್ನೋದು ನಿಮ್ಮ ಕಡೆಗೆ ಹೇಳ್ತಾ ಇದೆ. ಅದು ಕೇವಲ ಎನರ್ಜಿ ಅಲ್ಲ, ಯೂನಿವರ್ಸ್ ಅವರನ್ನು ನಿಮ್ಮ ಕಡೆಗೆ ತಳ್ತಾ ಇದೆ, ಆ ಎನರ್ಜಿ ಇದೆ. ಇದೇ ರೀತಿ ಸೈಲೆಂಟ್ ಆಗಿರೋದು ಸರಿನಾ ಅಂತ ಅವ್ರಿಗೆ ಪ್ರಶ್ನೆ ಕಾಡ್ತಾ ಇದೆ. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಅಥವಾ ಈಗ ಅವರು ಸೈಲೆಂಟ್ ಆಗಿದ್ದರೆ, ಕಂಫರ್ಟಬಲ್ ಆಗಿದ್ದರೆ, ಆದರೆ ಈಗ ಅದೇ ಮೌನ ಅವರಿಗೆ ಹೆವಿ ಆಗ್ತಾ ಇದೆ. ಹಾಗಾಗಿ ನಿಮ್ಮಿಂದ ದೂರ ಇರೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಕ್ಲಿಯರ್ ಎನರ್ಜಿ ಇದೆ, ಅವರು ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಒಂದು ಕಾಲ್ ಬರ್ಬೋದು ಆ ವ್ಯಕ್ತಿಯ ಕಡೆಯಿಂದ, ಒಂದು ಸಿಂಪಲ್ ಮೆಸೇಜ್ ಆಗಿರ್ಬೋದು, ಅಥವಾ ಅವರು ನಿಮ್ಮನ್ನು ಮೀಟ್ ಮಾಡುವ ಎನರ್ಜಿ ಕೂಡ ಇದೆ. ಯಾಕೆಂದರೆ ಇಲ್ಲಿವರೆಗೂ ಅವರು ತಮ್ಮನ್ನು ತಾವು ಹೋಲ್ಡ್ ಮಾಡ್ಕೊಂಡಿದ್ರು, ಈಗ ಆ ಕಂಟ್ರೋಲ್ ಅನ್ನೋದು ಲೂಸ್ ಆಗ್ತಾ ಇದೆ. ಇನ್ನು ಎಲ್ಲಿವರೆಗೆ ನಿಮಗೆ ಕಾಲ್, ಮೆಸೇಜ್ ಅಥವಾ ಕಾಂಟ್ಯಾಕ್ಟ್ ಆಗಬಹುದು ನಿಮ್ಮ ಎನರ್ಜಿ ಪ್ರಕಾರ, ಅವರ ಎನರ್ಜಿ ಪ್ರಕಾರ ನೋಡೋದಾದರೆ 6 ನಂಬರ್ ಅನ್ನೋದು ರಿಪೀಟ್ ಆಗ್ತಾ ಇದೆ. 6 ಅವರ್ಸಿಂದ 6 ಡೇಸ್ವರೆಗೆ ಆಗ್ಬೋದು, ಅಥವಾ 6 ವೀಕ್ಸ್, ಸ್ವಲ್ಪ ಟೈಮ್ ತೊಗೊಳ್ಳೋದಾದರೆ 6 ವೀಕ್ಸ್ ಒಳಗಡೆ. ಇಲ್ಲಿ ತುಂಬ ಜನರಿಗೆ ರಿಯೂನಿಯನ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಈ ಟೈಮ್ನಲ್ಲಿ ರಿಲೇಷನ್ಶಿಪ್ ಅನ್ನೋದು ಶಿಫ್ಟ್ ಆಗ್ತಾ ಇದೆ, ಆ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಅವರು ಅವರ ತಪ್ಪನ್ನು ಅರ್ಥ ಮಾಡ್ಕೊಳ್ತಾರೆ. ಅದರ ಕಾರಣದಿಂದ ನಿಮ್ಮ ಹತ್ರ ಸಾರಿ ಕೇಳ್ಬೋದು, ಕ್ಷಮೆ ಕೇಳಬಹುದು, ನಾನು ತಪ್ಪು ಮಾಡಿದೆ ಅನ್ನೋ ರೀತಿ ನಿಮ್ಮ ಹತ್ರ ಒಪ್ಕೊಳ್ಬಹುದು. ನಿಮಗೆ ನೋವು ಕೊಟ್ಟ ಅರಿವು ಅವರಿಗೆ ಆಗ್ತಾ ಇದೆ.
ನಿಮ್ಮ ಎದುರಿಗೆ ಬರುವ ಎನರ್ಜಿ ಕಾಣ್ತಾ ಇದೆ. ಇಲ್ಲಿವರೆಗೆ ನಿಮ್ಮಿಬ್ಬರ ನಡುವೆ ಇದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಇದ್ದರೂ ಅದು ನಿಧಾನವಾಗಿ ಕರಗ್ತಾ ಇದೆ, ಆ ಹಂತಕ್ಕೆ ಬರ್ತಾ ಇದೆ. ಈ ಹಿಂದೆ ಏನಾಗಿತ್ತು ಅಂದರೆ ಒಬ್ಬರ ಮಾತು ಇನ್ನೊಬ್ಬರಿಗೆ ಸರಿಯಾಗಿ ತಲುಪ್ತಾ ಇರಲಿಲ್ಲ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇತ್ತು. ಆದರೆ ಈಗ ಮಾತು ಕ್ಲಿಯರ್ ಆಗುತ್ತೆ, ಅವರ ಉದ್ದೇಶ ಇಂಟೆನ್ಷನ್ ಅದು ಅರ್ಥ ಆಗುತ್ತೆ. ನಿಮ್ಮ ಇಂಟೆನ್ಷನ್ ಏನಿದೆ, ನಿಮ್ಮ ಪ್ರೀತಿ ಏನಿದೆ ಅದು ಅವರಿಗೆ ಅರ್ಥ ಆಗ್ತಾ ಇದೆ. ಎಮೋಷನ್ಸ್ ಸರಿಯಾಗಿ ಎಕ್ಸ್ಪ್ರೆಸ್ ಆಗುತ್ತೆ, ಆ ಎನರ್ಜಿ ಕಾಣ್ತಾ ಇದೆ. ಅವರೀಗ ಯೋಚನೆ ಮಾಡುವ ರೀತಿ ಬದಲಾಗ್ತಾ ಇದೆ. ಹಿಂದೆ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಅಥವಾ ಡಿಲೇ ಮಾಡ್ತಾ ಇರ್ಬೋದು, ಕಾಲ್ ಮೆಸೇಜ್ ಮಾಡದೇ ಇರ್ಬೋದು, ಅಥವಾ ನೀವು ಕಾಲ್ ಮೆಸೇಜ್ ಮಾಡಿದ್ರೂ ಕೂಡ ಅವರು ನಿಮ್ಮನ್ನು ಅವಾಯ್ಡ್ ಮಾಡಿರಬಹುದು. ಆದರೆ ಈಗ ಅವರು ಆ್ಯಕ್ಷನ್ ಕಡೆಗೆ ಬರ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ನಿರ್ಧಾರ ತಗೊಳ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇದು ರಿಲೇಷನ್ಶಿಪ್ ರೀಕನ್ಸಿಲೇಷನ್ ಎನರ್ಜಿ, ಅಂದರೆ ಮತ್ತೆ ಒಟ್ಟಿಗೆ ಸೇರುವ ಎನರ್ಜಿ, ಆ ಅವಕಾಶ ಕಾಣ್ತಾ ಇದೆ. ಅಂದರೆ ಆಟೋಮೆಟಿಕ್ ಆಗಿ ಆಗುತ್ತೆ ಅಂತ ಅನ್ಕೋಬೇಡಿ. ಎನರ್ಜಿ ಪ್ರಕಾರ ಅವ್ರು ಬರ್ತಾರೆ, ಅವ್ರು ನಿಮ್ಮ ಜೊತೆ ಮಾತಾಡೋದಕ್ಕೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಎಲ್ಲವನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ನೀವು ನಿಮ್ಮ ಮನಸ್ಸನ್ನು ಕಾಮಾಗಿ ಇರಿಸ್ಕೋಬೇಕು, ರೆಡಿಯಾಗಿರಬೇಕು. ಬಟ್ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ಓವರ್ ಥಿಂಕಿಂಗ್, ನೀವು ಒಂದು ವಿಷಯವನ್ನು ಯೋಚನೆ ಮಾಡ್ತೀರಾ, ಮತ್ತೆ ಮತ್ತೆ ರಿಪೀಟ್ ಮಾಡ್ತೀರಾ, ಅದರ ಮೇಲೆ ತುಂಬ ಅರ್ಥಗಳನ್ನು ಹಾಕ್ತೀರಾ, ಕೊನೆಗೆ ಅದು ನಿಜಕ್ಕಿಂತ ದೊಡ್ಡದಾಗಿ ಆಗೋದಕ್ಕೆ ಶುರು ಆಗುತ್ತೆ. ಅಂದರೆ ನಿಜಕ್ಕಿಂತ ನಿಮ್ಮ ಲೈಫ್ನಲ್ಲಿ ಅದೇ ರಿಫ್ಲೆಕ್ಟ್ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಓವರ್ ಥಿಂಕಿಂಗ್ ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂದರೆ, ನಿಮ್ಮ ಮೈಂಡ್ ಕಂಟಿನ್ಯೂಸ್ಲಿ ಆ್ಯಕ್ಟಿವ್ ಆಗಿರೋವಾಗ ಅದು ವಿಶ್ರಾಂತಿ ತಗೊಳ್ಳೋದಿಲ್ಲ. ಅದರ ರೀಸನಿಂದ ನೀವು ಕ್ಲಿಯರಾಗಿ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಸಣ್ಣ ವಿಷಯ ಕೂಡ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ನಿಮ್ಮ ಫೀಲಿಂಗ್ಸ್ ಕೂಡ ಅಲ್ಲಿಗೆ ಸ್ಟಕ್ ಆಗಿಬಿಡುತ್ತೆ. ನಿಮ್ಮೊಳಗಿನ ಎನರ್ಜಿ ಕೂಡ ಡಿಸ್ಟರ್ಬ್ ಆಗುತ್ತೆ. ಅಂದರೆ ನಿಮ್ಮ ವರ್ತನೆಯಲ್ಲಿ ಚೇಂಜ್ ಆಗ್ಬೋದು, ನಿಮ್ಮ ಮಾತು, ನಿಮ್ಮ ರಿಯಾಕ್ಷನ್ಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಗೆಟಿವ್ ಆಲೋಚನೆ ಯಾವ ರೀತಿ ಇರುತ್ತೆ ಅಂದರೆ, ನೀವು ಒಳಗಡೆ ಯಾವ ರೀತಿ ಆಲೋಚನೆಗಳನ್ನು ಹಿಡ್ಕೊಳ್ತೀರೋ ಅದೇ ಎನರ್ಜಿ ಹೊರಗಡೆ ಬರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಅನುಮಾನ, ಭಯ, ನೋವು ಅನ್ನೋದು ರಿಲೇಷನ್ಶಿಪ್ ಬಗ್ಗೆ ತುಂಬಿಕೊಂಡಿದ್ರೆ ಅದೇ ಫ್ರೀಕ್ವೆನ್ಸಿ ನೀವು ಹೊರಗಡೆ ಕಳಿಸ್ತೀರ. ಇದೆಲ್ಲದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಪಾರ್ಟ್ನರ್ ಜೊತೆಗಿನ ಕನೆಕ್ಷನ್ ಮೇಲೆ ಅದು ರಿಫ್ಲೆಕ್ಟ್ ಆಗಿಬಿಡುತ್ತೆ. ಮಾತುಕತೆ ರೂಢ ಆಗೋದಕ್ಕೆ ಶುರು ಆಗುತ್ತೆ. ಮಾತುಕತೆ ಅನ್ನೋದು ಕಠಿಣ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಹುಟ್ಕೊಳ್ಳುತ್ತೆ. ಅಂದರೆ ನಿಮ್ಮ ಒಳಗಿನ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ರಿಲೇಷನ್ಶಿಪ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಸೊ ನಿಮ್ಮ ಒಳಗಿನ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಪವರ್ಫುಲ್. ಅದು ಕೇವಲ ನಿಮ್ಮನ್ನೇ ಅಲ್ಲ, ನಿಮ್ಮ ರಿಲೇಷನ್ಶಿಪ್ಪನ್ನು ಕೂಡ ಹೀಲಿಂಗ್ ಮಾಡುವ ಶಕ್ತಿ ಹೊಂದಿದೆ. ನೀವು ಕಾಮ್ ಆಗಿದ್ದರೆ ಕನೆಕ್ಷನ್ ಅನ್ನೋದು ಸ್ಟೇಬಲ್ ಆಗುತ್ತೆ. ನೀವು ಹೋಪ್ ಇಟ್ಟರೆ ನಿಮ್ಮ ರಿಲೇಷನ್ಶಿಪ್ ಬಾಂಡ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ನೀವು ಕ್ಲಿಯರ್ ಆಗಿದ್ದರೆ ಮಾತುಗಳು ಸರಿಯಾಗಿ ತಲುಪುತ್ತೆ, ಎನರ್ಜಿ ಅನ್ನೋದು ಸರಿಯಾಗಿ ತಲುಪುತ್ತೆ. ಸೊ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ಓವರ್ ಥಿಂಕಿಂಗನ್ನು ಕಡಿಮೆ ಮಾಡ್ಕೊಳ್ಳಿ. ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನೀವು ಯಾವ ಎನರ್ಜಿಯಲ್ಲಿ ಇರ್ತೀರೋ ಅದೇ ನಿಮ್ಮ ಲೈಫ್ ಆಗಿಬಿಡುತ್ತೆ. ಇಲ್ಲಿವರೆಗೂ ನಿಮ್ಮ ಪರ್ಸನ್ ಹೇಗಿದ್ರು ಅಂದರೆ, ಅವ್ರು ನಿಮ್ಮ ಜೊತೆ ಮಾತಾಡೋದಕ್ಕೆ ಹಿಂಜರಿತಾ ಇದ್ರು, ನಿಮ್ಮ ಮುಂದೆ ಬರೋದು, ನಿಮ್ಮನ್ನು ಫೇಸ್ ಮಾಡೋದು, ಇದನ್ನೆಲ್ಲ ಅವರು ಅವಾಯ್ಡ್ ಮಾಡ್ತಾಯಿದ್ರು. ಇದು ಅವ್ರು ನಿಮಗೆ ಕೇರ್ ಮಾಡಲಿಲ್ಲ ಅಂದರೆ, ಅದರ ಬದಲಿಗೆ ಅವರ ಒಳಗಡೆ ಮನಸ್ಸಿನಲ್ಲಿ ಭಯ ಇತ್ತು. ನಾನು ಮಾತಾಡಿದ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ನನ್ನನ್ನು ರಿಜೆಕ್ಟ್ ಮಾಡ್ತಾರಾ, ಈ ರೀತಿಯ ಪ್ರಶ್ನೆಗಳು ಕೂಡ ಅವರ ಮನಸ್ಸಿನಲ್ಲಿ ಇತ್ತು. ಸೊ ಅವರ ಫೀಲಿಂಗ್ಸನ್ನು ಅವರು ಕಂಟ್ರೋಲ್ ಮಾಡ್ಕೊಂಡಿದ್ರು. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನಿಸಿದ್ರು ಕೂಡ ಅದನ್ನು ಅಲ್ಲೇ ಸ್ಟಕ್ ಮಾಡ್ಕೊಂಡಿದ್ರು. ಭಯದಿಂದ ಬಂದ ಮೌನ. ನಿಮ್ಮ ಪರ್ಸನ್ ಸೈಲೆಂಟ್ ಆಗಿದ್ರು ಅಂದರೆ ಅದು ಕಾಳಜಿ ಇಲ್ಲ, ಕೇರ್ ಇಲ್ಲ ಅಂತಲ್ಲ, ರಿಜೆಕ್ಷನ್ ಭಯ ಕಾಣ್ತಾ ಇದೆ. ಅದೇ ರೀತಿ ನಿಮ್ಮ ರಿಯಾಕ್ಷನ್ ಬಗ್ಗೆ ಆತಂಕ ಕಾಣ್ತಾ ಇದೆ, ಅವರ ತಪ್ಪಿನ ಗಿಲ್ಟ್ ಕಾಣ್ತಾ ಇದೆ. ಇದೆಲ್ಲ ಸೇರಿ ಅವರನ್ನು ಹಿಂಜರಿಯೋ ರೀತಿ ಮಾಡಿದೆ. ಅವರು ಈಗ ಏನು ಮಾಡ್ತಾರೆ ಅಂದರೆ, ಯೂನಿವರ್ಸೇ ನಿಮ್ಮ ಕಡೆಗೆ ಅವರನ್ನು ತಳ್ತಾ ಇದೆ, ಆ ಎನರ್ಜಿ ಕಾಣ್ತಾ ಇದೆ. ಅವರಿಗೊಂದು ಧೈರ್ಯ ಹುಡ್ತಾ ಇದೆ, ಒಂದು ಪುಷ್, ಒಂದು ತಳ್ಳುವ ಶಕ್ತಿ. ಯೂನಿವರ್ಸ್ ನಿಮ್ಮ ಕಡೆಗೆ ಆ ವ್ಯಕ್ತಿಯನ್ನು ತಳ್ತಾ ಇದೆ. ನಿಮ್ಮ ನೆನಪು, ನಿಮ್ಮ ಜೊತೆ ಕಳೆದ ಕ್ಷಣಗಳು, ನಿಮ್ಮ ಕೇರ್, ಇದೆಲ್ಲ ಅವರಿಗೆ ಮತ್ತೆ ಮತ್ತೆ ಫೀಲ್ ಆಗ್ತಾ ಇದೆ. ಅವರ ಮನಸ್ಸು ನೀವು ಕರೆದ ರೀತಿ ಆಗ್ತಾ ಇದೆ. ಅವರ ಹೃದಯ ನಿಮ್ಮ ಕಡೆಗೆ ಎಳೀತಾ ಇದೆ. ಸಿಚುವೇಶನ್ಗಳು, ನಿಮ್ಮ ನೆನಪುಗಳು, ಒಳಗಿನ ಫೀಲಿಂಗ್ಸ್ ಇವೆಲ್ಲ ಸೇರಿ ಅವರನ್ನು ಆ್ಯಕ್ಷನ್ ತಗೊಳ್ಳುವಂತಹ ಹಂತಕ್ಕೆ ತರ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಸೊ ನಾನು ಮೊದಲೇ ಹೇಳಿದ ಹಾಗೆ 6 hours 6 days 6 weeks ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎನರ್ಜಿ ಅನ್ನೋದು ತುಂಬ ಫಾಸ್ಟಾಗಿ ರಿಫ್ಲೆಕ್ಟ್ ಆಗ್ಬೋದು. ಅಂದರೆ ನೀವು ಓವರ್ ಥಿಂಕಿಂಗನ್ನು ಬಿಡಬೇಕಾಗುತ್ತೆ. ಗೊಂದಲಗಳು ಕ್ಲಿಯರ್ ಆಗುವ ಎನರ್ಜಿ ಇದೆ. ರಿಲೇಷನ್ಶಿಪ್ ಮತ್ತು ಜೀವ ಪಡ್ಕೊಳ್ಳುವಂತಹ ಎನರ್ಜಿ ಇದೆ. ನೆಗೆಟಿವ್ ಆಲೋಚನೆಯನ್ನು ಕಡಿಮೆ ಮಾಡ್ಕೋಬೇಕು. ಅವ್ರು ಮೋಸ ಮಾಡ್ತಾರೆ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಈ ರೀತಿಯ ಆಲೋಚನೆಗಳು ನಿಮ್ಮ ಎನರ್ಜಿಯನ್ನು ಡೌನ್ ಮಾಡ್ತಾ ಇದೆ. ಅದೇ ಎನರ್ಜಿ ನಿಮ್ಮ ರಿಲೇಷನ್ಶಿಪ್ಗೆ ಹೋಗುತ್ತೆ. ಸೊ ಹೋಪ್ ಇಡಿ, ಕಾಮ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ.
ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಈಗ ಏನಾದರೂ ನೋವಿದ್ದರೆ ಆ ನೋವು ನಿಧಾನವಾಗಿ ಕರಗಿ ಹೋಗಲಿ, ಅದರ ಜಾಗದಲ್ಲಿ ಶಾಂತಿ ತುಂಬಲಿ. ನಿಮ್ಮ ಪ್ರೀತಿ ಈಗ ಯಾವ ಹಂತದಲ್ಲಿದ್ದರೂ ಕೂಡ, ಗೊಂದಲ ಇರಬಹುದು, ದೂರ ಇರಬಹುದು, ಮೌನ ಇರಬಹುದು, ಅದು ಮತ್ತೆ ಸರಿಯಾದ ದಾರಿಗೆ ಬರಲಿ. ಮತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೆಳಕು ಅನ್ನೋದು ಕಾಣಲಿ. ಮತ್ತೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಹೂವಿನ ರೀತಿ ಹರಡಲಿ. ನಿಮ್ಮ ಮನಸ್ಸಿನಲ್ಲಿ ನೀವು ಯಾರಿಗೆ ಹೇಳದೇ ಇರುವ ಆಸೆಗಳು ಇರುತ್ತೆ, ನೀವು ಮಾತ್ರ ಹೊತ್ತಿರುವಂತಹ ಕನಸುಗಳು ಇರುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಅವು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಆದರೆ ಅವು ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರ ಆಗಿರುತ್ತೆ ಅಲ್ವಾ. ಆ ಎಲ್ಲ ಪಾಸಿಟಿವ್ ಆಗಿರುವಂತಹ ಆಸೆಗಳು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಿಜ ಆಗಲಿ. ನೀವು ಕಲ್ಪಿಸಿಕೊಂಡಿರುವ ಜೀವನ, ನೀವು ಬಯಸಿರುವ ಸಂಬಂಧ, ನೀವು ಕಂಡುಕೊಂಡಿರುವಂತಹ ಭವಿಷ್ಯ ಅದು ಕೇವಲ ಕಲ್ಪನೆ ಆಗಿ ಉಳಿಯದೆ ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ಳಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್, ನಿಮ್ಮ ಟ್ರಸ್ಟ್ ಇದೆಲ್ಲದಕ್ಕೂ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.